ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೇರವಾಗಿರುವಂತಹ ಶತ್ರುಗಳಿಗಿಂತ ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕುವವರನ್ನು ಕ್ಷಮಿಸಲೇಬಾರದು. ಅವರಿಗೆ ಕ್ಷಮೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸನ್ನಿವೇಶದಲ್ಲಿಯೂ ಸಹ ಕೊಡುವ ಅವಶ್ಯಕತೆ ಇರುವುದಿಲ್ಲ. ಅಂಥವರು ಪ್ರತಿ ಸಮುದಾಯದಲ್ಲೂ ಇರ್ತಾರೆ, ದಲಿತರಲ್ಲೂ ಇರ್ತಾರೆ, ಮುಸ್ಲಿಮರಲ್ಲೂ ಇರ್ತಾರೆ, ಎಲ್ಲ ಸಮುದಾಯಗಳಲ್ಲೂ ಇರ್ತಾರೆ. ಅಂಥದ್ದೇ ಒಬ್ಬ ಮುಸ್ಲಿಂ ಸಮುದಾಯದ ದ್ರೋಹಿ ಅಂತ ನಾನು ಕರೀತೀನಿ. ಆ ಪಟ್ಟಿಯಲ್ಲಿರುವಂತಹ ವ್ಯಕ್ತಿ ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ನ ಚೀಫ್ ಅಧ್ಯಕ್ಷ ಇಮಾಮ್ ಉಮರ್ ಅಹ್ಮದ್ ಇಲಿಯಾಸಿ ಅನ್ನುವಂಥ ವ್ಯಕ್ತಿ. ಯಾಕೆ ನಾನು ಅಷ್ಟು ಕಠಿಣವಾದ ಪದಗಳನ್ನು ಬಳಸ್ತಿದ್ದೀನಿ ಈ ಇಮಾಮ್ ಇಲಿಯಾಸಿ ವಿರುದ್ಧ ಅನ್ನೋದನ್ನು ನಿಮಗೆ ನಾನು ವಿವರಿಸ್ತಾ ಹೋಗ್ತೀನಿ. ಆಮೇಲೆ ನೀವೇ ಹೇಳ್ತೀರಿ, ಎಸ್, ಈ ಡಿಸರ್ವ್ಸ್ ಈಚ್ ಆ್ಯಂಡ್ ಎವ್ರಿ ವರ್ಡ್ ಐ ಅಟರ್ಡ್. ನಾನು ಹೇಳಿದ ಪ್ರತಿ ಪದಕ್ಕೂ ಸಹ ಈ ವ್ಯಕ್ತಿ ಅರ್ಹ ವ್ಯಕ್ತಿ ಅಂತ ನಿಮಗೆ ಅರ್ಥ ಆಗುತ್ತೆ. ಏನಾಯಿತು, ನಿಮಗೆ ಏನು ನಡೀತಿದೆ ದೇಶದಲ್ಲಿ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಇದರ ನಡುವೆ ಮೊನ್ನೆ 24ನೇ ತಾರೀಕು ಮೋಹನ್ ಭಾಗವತ್ ಜೊತೆಯಲ್ಲಿ ಈ ಇಮಾಮ್ ಇಲಿಯಾಸಿ ಒಂದು ಸಭೆಯನ್ನು ನಡೆಸಿದ್ರು. ಇವರ ಜೊತೆ 60ಕ್ಕೂ ಹೆಚ್ಚು ಇಮಾಮುಗಳು, ಬುದ್ಧಿಜೀವಿಗಳು ಮುಸ್ಲಿಂ ಸಮುದಾಯದಿಂದ ಇದ್ದರಂತೆ. ಆ ಕಡೆ RSS ಸಂಘ ಪರಿವಾರದ ದೊಡ್ಡ ದೊಡ್ಡ ತಲೆಗಳಿತ್ತು, ಯಾರ್ಯಾರು ಅಂತ ಹೇಳ್ತೀನಿ. ಸಭೆ ಮಾಡಿದ್ರು. ಆ ಸಭೆಯ ನಂತರ ಕೇಳಿದ್ರೆ ಅಲ್ಲಿ ಮುಸ್ಲಿಮರ ಏನು ಮಸೀದಿಗಳ ಮೇಲೆ ನಡೀತಾ ಇರುವ ದಾಳಿಯ ಬಗ್ಗೆ ಆಗಲಿ, ಕೇಸುಗಳ ಬಗ್ಗೆ ಆಗಲಿ ಚರ್ಚೆ ಮಾಡಲಿಲ್ವಂತೆ. ಬುಲ್ಡೋಸರ್ ಕಾರ್ಯಾಚರಣೆ ಮೂಲಕ ಶೋಷಣೆ ನಡೀತಾ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ವಂತೆ. ಮುಸ್ಲಿಮರು ದೇಶ ಕಟ್ಟೋದ್ರಲ್ಲಿ ಒಟ್ಟಾಗಿ ನಿಂತ್ಕೋಬೇಕು ಅಂತ ಚರ್ಚೆಗಳು ನಡೀತಂತೆ. ಹಾಗಂದರೆ ಈ ಇಮಾಮ್ ಇಲಿಯಾಸಿ ಪ್ರಕಾರ ಮುಸ್ಲಿಮರು ಈಗ ದೇಶ ಕಟ್ಟೋ ಕೆಲಸ ಮಾಡ್ತಿಲ್ಲ. ಇದೇ ಇಮಾಮ್ ಈ ಹಿಂದೆ 3 ವರ್ಷಗಳ ಹಿಂದೆ ಮೋಹನ್ ಭಾಗವತ್ನ ರಾಷ್ಟ್ರಪಿತ ಅಂತ ಕರೆದು ಊರು ತುಂಬ ಊಗಿಸ್ಕೊಂಡಿದ್ರು. ಅದನ್ನು ಹೇಳ್ತೀನಿ. ಮೋದಿ ಜೊತೆ ಮೀಟಿಂಗ್ ಬಗ್ಗೆನೂ ಹೇಳ್ತೀನಿ. ಯಾಕೆ ಈ ಮೀಟಿಂಗ್ಗಳು, ಈ ಗುಪ್ತ ಸಭೆಗಳು 3.5 ಗಂಟೆ ಸಂಘ ಪರಿವಾರದ ಜೊತೆ ಈ ಇಮಾಮುಗಳು ಏನು ಮಾತಾಡಿದ್ರು ಅದನ್ನು ಸಹ ಡಿಸ್ಕ್ಲೋಸ್ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ನನ್ನ ಮೂಲಗಳ ಪ್ರಕಾರ. ಸೊ ಏನಾಯಿತು, ಮೊನ್ನೆ 24ನೇ ತಾರೀಕು ಹರಿಯಾಣ ಭವನ್ ಅಂತ ಏನಿದೆ ದೆಹಲಿಯಲ್ಲಿ, ಅಲ್ಲಿ ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ನ ಚೀಫ್ ಆಗಿರುವಂತಹ ಇಮಾಮ್ ಉಮರ್ ಅಹ್ಮದ್ ಇಲಿಯಾಸಿ ಮತ್ತು ಅವರ ಜೊತೆಯಲ್ಲಿ ಒಂದು 60 ಜನ ಇಮಾಮುಗಳು ಮತ್ತು ಬುದ್ಧಿಜೀವಿಗಳು, ಮುಸ್ಲಿಂ ಸಮುದಾಯದವರು ಅಂತ ಕರೆಸ್ಕೊಳ್ಳುವವರು, ಸಂಘ ಪರಿವಾರದ ಜೊತೆ ಮೀಟಿಂಗ್ ಮಾಡಿಕೊಂಡ್ರು. ಸಣ್ಣ ಪುಟ್ಟ ಮೀಟಿಂಗ್ ಅಲ್ಲ, ಸಂಘ ಪರಿವಾರದ ಚೀಫ್, ಸಂಘ ಪರಿವಾರದ ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತು ನಂಬರ್ 2 ಹೊಸಬಾಳೆ, ಕೃಷ್ಣ ಗೋಪಾಲ್, ರಾಮ್ಲಾಲ್, ಆಮೇಲೆ ರಾಷ್ಟ್ರೀಯ ಮುಸ್ಲಿಂ ಮಂಚ್ನ ಸಂಯೋಜಕರಾಗಿರುವ ಇಂದ್ರೇಶ್ ಕುಮಾರ್, ಇವರೆಲ್ಲರೂ ಇದ್ದರು ಸಂಘ ಪರಿವಾರದ ಕಡೆಯಿಂದ. ಇವರು ಮತ್ತು ಈ ಇಮಾಮ್ ನೇತೃತ್ವದಲ್ಲಿದ್ದಂತಹ ತಂಡ ಚರ್ಚೆ ಮಾಡ್ತಂತೆ. ಸರಿ, ಚರ್ಚೆ ಮುಗಿಸ್ಕೊಂಡು ಹೊರಗಡೆ ಬಂದ ನಂತರ 3.5 ಗಂಟೆ ಏನು ಮಾತಾಡಿದ್ರಿ ನೀವು? ಅಷ್ಟೊತ್ತು ಮಾತಾಡಿದಿರಲ್ಲ 3.5 ಗಂಟೆಗಳು. ಯಾಕಂದರೆ ಕೆಲವು ಮೀಟಿಂಗ್ ನಿಮ್ಗೆ ಅನಿಸ್ಬೋದು 3.5 ಗಂಟೆ ಏನು ಸಾಮಾನ್ಯ ಅಂತ. ಇಲ್ಲ, ಇವರಿಗೆಲ್ಲ ಅಷ್ಟೊಂದು ಸಮಯ ಇರೋದಿಲ್ಲ. RSS ಮುಖ್ಯಸ್ಥ ಆಗಿರಬಹುದು ಅಥವಾ BJP ದೊಡ್ಡ ದೊಡ್ಡ ನಾಯಕರು, ಪ್ರಧಾನಿ, ಯಾವುದೇ ಹುದ್ದೆಯಲ್ಲಿರುವಂಥವರು, ಅವರಿಗೆ ಒಂದೊಂದು ನಿಮಿಷನೂ ಲೆಕ್ಕ ಇರುತ್ತೆ. 10 ನಿಮಿಷ, 20 ನಿಮಿಷದ ಭೇಟಿಯನ್ನೇ ದೊಡ್ಡ ಭೇಟಿ ಅಂತ ಕರೆಯಲಾಗುತ್ತೆ. ಅಂಥದ್ರಲ್ಲಿ 3.5 ಗಂಟೆ ಏನು ಮಾತಾಡಿದ್ರಿ ಅಂತ ಹೇಳಿದ್ರೆ ಇಮಾಮ್ ಹೇಳ್ತಾರೆ ಹೊರಗಡೆ ಬಂದು, ನಾವು ಹಿಂದೂ ಮುಸ್ಲಿಮರ ನಡುವೆ ಸಂವಾದವನ್ನು ಶುರು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಮೀಟಿಂಗನ್ನು ಮಾಡಿದ್ವಿ. ಅದಕ್ಕೆ ಈ ಮೀಟಿಂಗ್ ಹೆಸರನ್ನು ಸಂವಾದ್ ಅಂತ ಹೆಸರಿಟ್ಟಿದ್ದೀವಿ. ಸಂವಾದ ಈಗ ನಡೀತಾ ಇಲ್ವಾ? ಅಥವಾ ನಡೀದೇ ಇರುವಂತಹ ಪರಿಸ್ಥಿತಿಗೆ ತಗೊಂಡೋಗಿದ್ಯಾರು? ತಗೊಂಡು ಹೋದವ್ರ ಜೊತೆನೇ ನಿಮ್ಮ ಮೀಟಿಂಗ್ ಏನು ಅಂದರೆ ಅದಕ್ಕೆ ಉತ್ತರ ಇರಲ್ಲ. ಆದರೆ ಆ ಕಾರಣಕ್ಕಾಗಿಯೇ ಮಾಡಿದ್ರಂತೆ. ಅದರ ಜೊತೆಗೆ ಸಭೆಯಲ್ಲಿ ಮೋಹನ್ ಭಾಗವತ್ ಮತ್ತು ಇವರು ಚರ್ಚೆ ಮಾಡೋದ್ರಂತೆ, ದೇಶವೇ ಮೊದಲಾಗಬೇಕು, ದೇಶ ಇಂಪಾರ್ಟೆಂಟ್ ಆಗಬೇಕು, ಎಲ್ಲರೂ ಸಹ ದೇಶ ಕಟ್ಟೋದ್ರಲ್ಲಿ ಭಾಗಿಯಾಗಬೇಕು, ಕೈ ಜೋಡಿಸ್ಬೇಕು. ಯಾರು ಕೈ ಜೋಡಿಸ್ತಾ ಇಲ್ಲ? ದೇಶವನ್ನು ಹಾಳುಗೆಡುತ್ತಾ ಇರೋದು ಯಾರು? ಯಾರ ಜೊತೆ ಕೂತ್ಕೊಂಡು ನೀವು ದೇಶ ಕಟ್ಟೋದ್ರ ಬಗ್ಗೆ ಮಾತಾಡ್ತಿದ್ದೀರಿ? ಹಾಗಾದರೆ ಮುಸ್ಲಿಂ ಸಮುದಾಯ ದೇಶವನ್ನು ಹಾಳುಗೆಡುತ್ತಾ ಇದೆಯಾ? ಮುಸ್ಲಿಂ ಸಮುದಾಯ ದೇಶ ಕಟ್ಟೋದರಲ್ಲಿ ಭಾಗಿಯಾಗಿಲ್ವಾ? ಸಹಭಾಗಿತ್ವ ಇಲ್ವಾ? ಅವ್ರಿಗಿಷ್ಟ ಇಲ್ವಾ? ಏನು ಇಮಾಮ್ ಮಾತಿನ ಅರ್ಥ? ಇದೆಲ್ಲ ಮಾತಾಡಿದ್ವಿ, ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು ಅಂತಂದರು. ಆಗ ಕೇಳಿದ್ರು ಅಲ್ಲಿದ್ದವರು, ಸರಿ, ಹಾಗಾದರೆ ಮುಸ್ಲಿಮರಿಗೆ ಮುಖ್ಯವಾದಂತಹ ವಿಚಾರಗಳಿದ್ದಾವಲ್ಲ, ಆ ಮಸೀದಿ ಈ ದೇವಸ್ಥಾನ ಆಗಿತ್ತು, ಈ ಮಸೀದಿ ಆ ದೇವಸ್ಥಾನ ಆಗಿತ್ತು, ಇದನ್ನು ಕೆಡವಬೇಕು, ಅದನ್ನು ಸರ್ವೆ ಮಾಡಬೇಕು, ಇದನ್ನು ಅಗಿಬೇಕು ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದೆಯಲ್ಲ ಸಂಘ ಪರಿವಾರ,
ಅದರ ಬಗ್ಗೆ ಏನಾದರೂ ಮಾತಾಡಿದ್ರೆ ಮೋಹನ್ ಭಾಗವತ್ ಜೊತೆ ಅಂದರೆ ನೋ 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 ಅಂಥ ವಿಚಾರಗಳನ್ನು ಯಾವುದನ್ನು ನಾವು ಪ್ರಸ್ತಾಪ ಮಾಡಿಲ್ಲ, ಅದು ಚರ್ಚೆಗೆ ಬಂದಿಲ್ವಂತೆ, ಅದು ಚರ್ಚೆಗೆ ಬಂದಿಲ್ವಂತೆ. ಹಾಗಾದರೆ ಇನ್ಯಾವ ಸೀಮೆಯ ಮುಸ್ಲಿಂ ಪ್ರತಿನಿಧಿಯಾಗಿ ನೀವು ಹೋಗಿದ್ರಿ ಮೀಟಿಂಗ್ಗೆ? ಇನ್ಯಾವ ಸೀಮೆಯ ಮುಸ್ಲಿಂ ಪ್ರತಿನಿಧಿ ನೀವು? ಸರಿ, ಹಾಳಾಗೋಗ್ಲಿ, ಅದು ಕೇಳಲಿಲ್ಲ ಅಂತ. ಇಡೀ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ BJP ಶಾಸಿತ ರಾಜ್ಯಗಳಲ್ಲಿ ಬುಲ್ಡೋಸರ್ ಅನ್ನುವಂಥದ್ದು ಒಂದು ಟೆರರಿಸ್ಟ್ ವೆಪನ್ ಆಗಿದೆ. ಈಗ ಒಂದು ಉಗ್ರವಾದಿಗಳ ಅಸ್ತ್ರದ ರೀತಿಯಾಗಿದೆ. ಅದನ್ನು ಬಳಸ್ಕೊಂಡು ಮುಸ್ಲಿಮರು, ಬಡವರು, ಅಲ್ಪಸಂಖ್ಯಾತರು ಎಲ್ಲರ ಮೇಲೂ ದೊಡ್ಡ ದೌರ್ಜನ್ಯ ನಡೀತಿದೆಯಲ್ಲ, ಅದರ ಬಗ್ಗೆ ಏನಾದರೂ ಮೋಹನ್ ಭಾಗವತ್ ಜೊತೆ ಮಾತಾಡಿದ್ರೆ ನೋ 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 ಅಂತಹ ಯಾವುದೇ ವಿಚಾರ ನಾವು ಚರ್ಚೆ ಮಾಡಿಲ್ಲ, ಅದು ಚರ್ಚೆಗೆ ಬಂದಿಲ್ಲ, ಅದು ವಿಚಾರನೇ ಅಲ್ಲ ಅಂದರು ಇಮಾಮ್ ಇಲಿಯಾಸಿ. ಹಾಗಾದರೆ ಏನು ಚರ್ಚೆಗೆ ಬಂದಿರಬಹುದು? ಅಲ್ಲಿ ಮುಸ್ಲಿಮರು ದೇಶ ಕಟ್ತಾ ಇಲ್ಲ ಅಂತನಾ? ಮುಸ್ಲಿಮರು ಸಹ ಸಹಭಾಗಿತ್ವದಲ್ಲಿ ಪಾಲ್ಗೊಳ್ಬೇಕು ಅಂತನಾ? ಸಂವಾದಕ್ಕೆ ಬರಬೇಕು ಅಂತನಾ? ಯಾವ ಮುಸ್ಲಿಮರ ಸಂವಾದಕ್ಕೆ ಸಿದ್ಧವಾಗಿಲ್ಲ ಅಥವಾ ಸಂವಾದ ಮಾಡ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ? ನಾನು ಮೊದಲೇ ಹೇಳ್ದಂಗೆ ಅದಕ್ಕೆ ಹೊಣೆ ಯಾರು? ಅಂಥವ್ರ ಜೊತೆ ನೀವು ಕೂತ್ಕೊಂಡು ಮೀಟಿಂಗ್ ಮಾಡ್ತಿದ್ದೀರಲ್ಲ, ಇದೆಲ್ಲ ಆಯಿತು. ಇದು ಇಲಿಯಾಸಿ ಅವರು ನಡೆಸಿದ ಮೀಟಿಂಗ್ನ ಸಾರಾಂಶ. ಈಗಲೇ ನಿಮ್ಗೆ ಅರ್ಥ ಆಗಿರಬೇಕು ಈ ವ್ಯಕ್ತಿಯನ್ನು ನಾನು ಯಾಕೆ ಅಷ್ಟೊಂದು ಟೀಕೆ ಮಾಡ್ತಿದ್ದೀನಿ ಅಂತ. ಇದೇ ರೀತಿ ಕಾಂಗ್ರೆಸ್ಸು, ಸಮಾಜವಾದಿ ಪಾರ್ಟಿ, RJD, ಇನ್ಯಾವುದೇ ವಿರೋಧ ಪಕ್ಷಗಳು, ಮಮತಾ ಬ್ಯಾನರ್ಜಿ, ಸ್ಟಾಲಿನ್ ಯಾರಾದರೂ ಇಮಾಮುಗಳನ್ನು ಒಂದು ಜಾಗದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡಿದ್ದಿದ್ರೆ ಅದು ದೇಶದ್ರೋಹದ ಕೆಲಸ ಆಗಿರೋದು. BJP IT ಸೆಲ್ಗೆ, ಸಂಘ ಪರಿವಾರಕ್ಕೆ, ಅವರ IT ಸೆಲ್ಗೆ, ಎಲ್ಲರಿಗೂ ಸಹ. ಆದರೆ ಇದು ಮಹತ್ವದ ಮೀಟಿಂಗ್ ಅಂತ, ಇದು ಮಹತ್ವದ ಮೀಟಿಂಗ್. ಆಮೇಲೆ ಹೇಳ್ತೀನಿ ಏನು ಚರ್ಚೆ ಆಗಿರಬಹುದು, ಅದರ ಗುರಿ ಉದ್ದೇಶ ಏನು, BJP ಸಂಘ ಪರಿವಾರ ಯಾಕೆ ಇಂತಹ ಬಕರಾಗಳನ್ನು ಎಳ್ಕೊಂಡು ಬಂದು ಕ್ಲೋಸ್ಡ್ ರೂಮಲ್ಲಿ 3.5 ಗಂಟೆ ಹಾಕ್ಕೊಂಡು ರುಬ್ತಾರೆ, ಏನೇನು ಮಾತಾಡಿರ್ತಾರೆ ಅನ್ನೋದ್ರ ಬಗ್ಗೆಯೂ ಸಹ ನಾನು ಆಮೇಲೆ ಹೇಳ್ತೀನಿ. ಮೊದಲಿಗೆ ಇಲಿಯಾಸಿ ಅವರ ವರ್ಚಸ್ಸನ್ನು ಸ್ವಲ್ಪ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಇದೇ ಇಲಿಯಾಸಿ 2022ರಲ್ಲಿ ಮೋಹನ್ ಭಾಗವತ್ ಅವ್ರ ಜೊತೆ ಭೇಟಿ ಮಾಡಿದರು. ಮೋಹನ್ ಭಾಗವತ್ತೇ ಇವ್ರ ಹತ್ರ ಹೋಗಿದ್ರು. ಅವಾಗ ಎಲ್ಲಿಗೆ? ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ನ ಕಚೇರಿಗೆ ಹೋಗಿದ್ದಾಗ ಮೋಹನ್ ಭಾಗವತ್ ಅವರನ್ನು ಈ ಇಮಾಮ್ ಇಲಿಯಾಸಿ ಮೋಹನ್ ಭಾಗವತ್ ಈ ದೇಶದ ರಾಷ್ಟ್ರಪಿತ ಅಂತ ಕರೆದುಬಿಟ್ರು. ರಾಷ್ಟ್ರಪಿತ ಅಂತೆ ಯಾರೋ ಮೋಹನ್ ಭಾಗವತ್. ಇದು ಗುಲಾಮಗಿರಿನ, ಚಮಚಾಗಿರಿನ, ಯಾವ ಗಿರಿ ಇದು? ಯಾವ ಪದ ಬಳಸ್ತೀರಿ ಹೇಳಿ ನೀವೇ? ಸಂವಿಧಾನಾತ್ಮಕವಾಗಿಯೇ ಪದ ಬಳಸೋದಾದರೆ ಯಾವ ಪದವನ್ನು ಬಳಸ್ತೀರಿ? ಮೋಹನ್ ಭಾಗವತ್ ರಾಷ್ಟ್ರಪಿತ ಅನ್ನೋದನ್ನು. ಅಂಥ ಇಲಿಯಾಸಿ ಇಂಥ ಮೀಟಿಂಗ್ ಹೋದಾಗ ನಾವೇನಂತ ಅನ್ಕೋಬೇಕು? ಓಕೆ, 2015ರಲ್ಲಿ ಮೋದಿಯ ಭೇಟಿ, ಆ ಸಂದರ್ಭದಲ್ಲಿಯೂ ಸಹ ಯಾವುದೇ ಮುಸ್ಲಿಂ ಸಮಸ್ಯೆಗಳ ಬಗ್ಗೆ ಮಾತಾಡಿರಲಿಲ್ಲ. ಮೋದಿ ಆಡಳಿತವನ್ನು ಹೊಗಳಿ, ಮೋದಿಯವರಿಂದ ಮುಸ್ಲಿಂ ಸಮುದಾಯಕ್ಕೆ ಎಲ್ಲ ಸಹಕಾರ ಸಿಗ್ತಾ ಇದೆ, ಎಲ್ಲ ರೀತಿಯಾದಂಥ ಬೆಳವಣಿಗೆ ಮುಸ್ಲಿಂ ಸಮುದಾಯದ ಆಗೋದಕ್ಕೆ ಮೋದಿ ಸಹಕರಿಸ್ತಾ ಇದ್ದಾರೆ, ಸಹಾಯ ಮಾಡ್ತಿದ್ದಾರೆ ಅಂತೆಲ್ಲ ಬುರುಡೆ ಕಚ್ಚಿದ್ರು ಅವತ್ತು. ಸೊ ಇದು ನಮ್ಮ ಇಮಾಮ್ ಉಮರ್ ಅಹ್ಮದ್ ಇಲಿಯಾಸಿ ಅವರ ಚರಿತ್ರೆ, ಅವರು ನಡೆದು ಬಂದ ದಾರಿ, ಅವರ ಮನಸ್ಥಿತಿ. ಇಂಥ ವ್ಯಕ್ತಿಗಳು ಸಂಘ ಪರಿವಾರದ ಜೊತೆ 3.5 ಗಂಟೆ ಚರ್ಚೆ ಮಾಡಿದಾರಲ್ಲ, ಯಾಕಿರಬಹುದು ಅಂದರೆ ಅದಕ್ಕಿರಬಹುದಾದ ಉತ್ತರಗಳು ನಿಮಗೆ ಗೊತ್ತೇ ಇದೆ. ಇವತ್ತು ದೇಶದಲ್ಲಿ ಅಂತಹ ಪರಿಸ್ಥಿತಿ ಇದೆ ಅಂತ ಮಾತೆತ್ತಿದರೆ ಹಿಂದೂ ಮುಸ್ಲಿಂ ಅದೊಂದರಿಂದನೇ BJP ಸಂಘ ಪರಿವಾರ ಬದುಕೋದಕ್ಕೆ ಸಾಧ್ಯ ಆಗೋದು. ಅದನ್ನು ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ನೀವು ಸಹ ನಮ್ಮ ಜೊತೆ ಇದ್ದರೆ ಇನ್ನೊಂದಷ್ಟು ಜೋರಾಗಿ ಮಾಡ್ಬೋದು, ನಿಮಗೇನಾದರೂ ಒಳ್ಳೆಯದು ಮಾಡ್ತೀವಿ ಅಂತ ಹೇಳಿರ್ಬೋದು. ಅದರ ಜೊತೆಗೆ ವಕ್ಫ್ ಬೋರ್ಡ್ ಇದೆಯಲ್ಲ, ವಕ್ಫ್ ಬೋರ್ಡಿನ ಸಮಸ್ಯೆ, ಅದನ್ನು ಚರ್ಚೆ ಮಾಡಿಲ್ವಂತೆ, ಹೇಳೋದು ಮರ್ತದೆ. ಅದನ್ನು ಕೇಳಿದ್ರು, ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ನೋ ಅದನ್ನೆಲ್ಲ ಮಾಡಿಲ್ಲ. ಸುಮ್ಮನೆ ಊಟ ಮಾಡ್ತಿದ್ದಾರೆ ಜೊತೆಲಿ ಅನಿಸುತ್ತೆ, ಅಲ್ಲೇ ಹೊಡ್ಕೊಂಡು. ಸೊ ವಕ್ಫ್ ಬೋರ್ಡ್ ವಿಚಾರವಾಗಿ ನಮ್ಮ ಜೊತೆ ಒಂದಷ್ಟು ಮುಸ್ಲಿಮರು ಇದ್ದಾರೆ ಅಂತ ತೋರಿಸ್ಕೊಳ್ಬೇಕು ಮೋದಿ ಸರ್ಕಾರಕ್ಕೆ, ಸಂಘ ಪರಿವಾರಕ್ಕೆ. ಹಾಗಾಗಿ ಈ ಒಂದು ಸ್ಕೀಮ್ ಇದು. ಇಂತಹ ಬಕ್ರಾಗಳನ್ನು ಕರ್ಕೊಂಬಂದು ಕ್ಲೋಸ್ಡ್ ರೂಮ್ ಮೀಟಿಂಗ್ ಮಾಡಿ 3.5 ಗಂಟೆ ಅವರನ್ನು ಮಾತಾಡಿಸ್ಕೊಂಡು ಅವ್ರನ್ನ ಖುಷಿಪಡಿಸ್ಬಿಟ್ಟು ಅವ್ರ ಬಾಯಲ್ಲಿ ರಾಷ್ಟ್ರಪಿತ, ಪಿತಾಮಹ, ಹರಿಕಾರ, ಬೆಳವಣಿಗೆ, ಅಭಿವೃದ್ಧಿ ಏನೇನೋ ಕಥೆಗಳು ಕಟ್ಟಿ ಮುಸ್ಲಿಂ ಸಮುದಾಯವನ್ನು ಬಕ್ರಾ ಮಾಡೋದು, ದೇಶ ವಿದೇಶಗಳಲ್ಲಿ ಜನರನ್ನು ಬಕ್ರಾ ಮಾಡೋದು. ಎಂಡ್ ಆಫ್ ದಿ ಡೇ ನೋಡ್ರಿ, ಸಂಘ ಪರಿವಾರದವರು
ಇಮಾಮುಗಳನ್ನು ಸಹ ಕೂರಿಸ್ಕೊಂಡು ಎಲ್ಲ ಒಟ್ಟಿಗಿರೋಣ ಅಂತ ಹೇಳ್ತಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯ ಅಂತ ಶುರು ಹಚ್ಕೊಂಡ್ಬಿಡ್ತಾರೆ. ಅದೇ ಇದನ್ನು ಬಳಸ್ಕೊಂಡು, ಇಂಥ ಮೀಟಿಂಗ್ಗಳನ್ನೇ ಬಳಸ್ಕೊಂಡು ಮೋದಿ ಏನು ಹೇಳೋದು, ಮುಸ್ಲಿಮರಲ್ಲಿ ದೇಶಭಕ್ತಿ ಇರೋರೆಲ್ಲ ನಮ್ಮ ಜೊತೆ ಇದ್ದಾರೆ, ಕೆಲವರು ಇದ್ದಾರೆ ಅವರನ್ನು ಬಟ್ಟೆಯಿಂದ ಗುರುತಿಸಬಹುದು, ಅವರು ದೇಶ ವಿರೋಧಿಗಳು, ಅವರೆಲ್ಲರೂ ಸಹ ವಿಪಕ್ಷಗಳು ಹೇಳ್ದಂಗೆ ಕುಣಿತಾರೆ, ವಿಪಕ್ಷಗಳು ಅವರನ್ನು ಸಾಕ್ತಾ ಇದೆ ಅಂತ ಡೈಲಾಗ್ ಹೊಡೆಯೋದಕ್ಕೆ ಮೋದಿಗೆ ಉಪಯೋಗಕ್ಕೆ ಬರುತ್ತೆ. ಈ ಮೀಟಿಂಗ್ ಅಷ್ಟಕ್ಕೆ ಉಪಯೋಗಕ್ಕೆ ಬರುತ್ತೆ, ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಸೊ ಇದನ್ನೇ ನಾನು ತಮ್ನೇಲೆಲ್ಲ ಹಾಕಿರೋದು, ಸಮುದಾಯದ ದ್ರೋಹಿ ಅಂತ. ಸಮುದಾಯದ ದ್ರೋಹನೇ ಇದು. ಮೋಹನ್ ಭಾಗವತನ ರಾಷ್ಟ್ರಪಿತ ಅಂತ ಕರೆಯುವವನನ್ನು ಸಮುದಾಯ ದ್ರೋಹಿ ಮಾತ್ರ ಅಲ್ಲ, ರಾಷ್ಟ್ರದ್ರೋಹಿ, ದೇಶದ್ರೋಹಿ ಅಂತ ಕರೆದರೂ ಸಹ ಕಡಿಮೆ ಆಗುತ್ತೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.